ಹಲೋ ಫ್ರೆಂಡ್ಸ್, ಸಿಂಪಲ್ ಚಾರ್ಟ್ ರೀಡಿಂಗ್ ಟ್ರಿಕ್ನ ಹೇಳ್ಕೊಡ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನೀಗ 1 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. 1 ಅವರ್ ಟೈಮ್ ಫ್ರೇಮ್ ಟ್ರೇಡಿಂಗ್ ವ್ಯೂ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಒಂದು ರೆಕ್ಟ್ಯಾಂಗಲ್ ತಗೋತೀನಿ. ರೆಕ್ಟ್ಯಾಂಗಲ್ನ ಯೂಸ್ ಮಾಡಿಕೊಂಡು ಈಗ ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ಗಳು ಎಲ್ಲಿದ್ದಾವೆ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ನನಗೆ ಈ ಪಾಯಿಂಟ್ ರೆಸಿಸ್ಟೆನ್ಸ್ ಅಂತ ಅನ್ಕೋಬಹುದು ನಾನು. ಇದು ನನಗೆ ರೆಸಿಸ್ಟೆನ್ಸ್ ಝೋನ್. ಸೊ ಅದೇ ಥರ ಸಪೋರ್ಟ್ ಝೋನ್ ಕೂಡ ನಾನು ಹಾಕೋತೀನಿ ನೋಡಿ. ಇದು ನನಗೆ ಸಪೋರ್ಟ್ ಝೋನ್ ಆಗಿತ್ತು ನೋಡಿ. ಮಾರ್ಕೆಟ್ ಈ ಪಾಯಿಂಟ್ಗೆ ಮಲ್ಟಿಪಲ್ ಟೈಮ್ ಬಂದ್ಬಿಟ್ಟು ಹೋಗಿದೆ ನೋಡಿ. ಇಲ್ಲಿಂದ 1 ಟೈಮ್ 2 ಟೈಮ್. ಸೊ ಈ ಝೋನ್ಗೆ ಮಾರ್ಕೆಟು ರೆಸ್ಪೆಕ್ಟ್ನ ಕೊಟ್ಟಿದೆ ಅಂತ ಅರ್ಥ. ಆ್ಯಂಡ್ ಇಲ್ಲಿ ತನಕ ಮಾರ್ಕೆಟಿಗೆ ಸದ್ಯಕ್ಕೆ ಪಾಯಿಂಟ್ ಅವೈಲಬಲ್ ಇದೆ. ಸೊ ಅದೇ ಝೋನು ಇದಕ್ಕಿಂತ ಮುಂಚೆ ಈ ಪಾಯಿಂಟಲ್ಲಿ ಇತ್ತು. ಸೊ ಫಾರ್ ಎಕ್ಸಾಂಪಲ್, ನೀವು ನೋಡಿದರೆ ಈ ಝೋನಲ್ಲಿ ಕೂಡ ಒಂದು ರೆಸಿಸ್ಟೆನ್ಸ್ನ ಮಾಡ್ಕೊಂಡಿತ್ತು ಅಲ್ವಾ. ಬಟ್ ಈ ರೆಸಿಸ್ಟೆನ್ಸ್ನ ಮಾರ್ಕೆಟು ಈಗ ಬ್ರೇಕ್ ಆಗಿದೆ ನೋಡಿ. ಸೊ ಈ ಝೋನನ್ನು ಮಾರ್ಕೆಟಿಗೆ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ನನಗೀಗ ನೆಕ್ಸ್ಟ್ ಝೋನ್ ಅಂತ ನೋಡಿದಾಗ ನಾನು ನೆಕ್ಸ್ಟ್ ಝೋನ್ ನನಗೆ ಕಾಣೋದು ಇಲ್ಲಿನೇ. ಸೊ ಇದಕ್ಕಿಂತ ಮುಂಚೆ ಸಪೋರ್ಟ್ ಝೋನ್ನ ನೋಡಿ, ಇದೇ ಈ ಸಪೋರ್ಟ್ ಝೋನ್ ನಾನೀಗ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಮುಂಚೆ ಮಾರ್ಕೆಟು ಈ ಪಾಯಿಂಟಿಗೆ ಬಂದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗಿದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಅಗೇನ್ 1 ಟೈಮ್ ಮತ್ತೆ 2 ಟೈಮ್ ಈ ಝೋನ್ಗೆ ಮಾರ್ಕೆಟ್ ಬಂದು ಹೋಗ್ತಾ ಇದೆ. ಇದಕ್ಕೆ ನಾವು ಚಾರ್ಟ್ ರೀಡಿಂಗ್ ಅಂತ ಕರಿತೀವಿ. ಕಡಿಮೆ ಟೈಮ್ ಫ್ರೇಮಲ್ಲಿ ಟ್ರೈ ಮಾಡಬೇಡಿ. 1 ಅವರ್ 4 ಅವರ್ ಟೈಮ್ ಫ್ರೇಮಲ್ಲಿ ಟ್ರೈ ಮಾಡಿ. ಯಾವಾಗ ಮಾರ್ಕೆಟು ಬ್ರೇಕ್ಔಟ್ ಆಗಿದೆ, ಇದು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಥರ ಝೋನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಟ್ರೇಡಿಂಗ್ನ ಮಾಡಿ. ಥ್ಯಾಂಕ್ ಯು.